ವಾಚ್ ಇಲ್ವಂತಲ್ಲ ಕಳ್ದೋಗ್ಬಿಟ್ಟಿದೆ. ಕೈ ಹಾಕ್ತೀನಿ ಎಷ್ಟಾಯ್ತು ಟೈಮು? ಮೇಲ್ ನೋಡ್ತೀನಿ, ನಿನ್ನ ಕೆಳಗಡೆ ನೋಡ್ಬಿಟ್ಟು ಹೇಳು. ವಾಚ್ ಬೇಕು ಅಂದಲ್ಲ. ಟೈಮ್ ಎಷ್ಟು ಹೇಳು? 3 ಗಂಟೆ. 3 ಗಂಟೆ ಆಗೋಯ್ತಾ? ಡ್ಯಾನ್ಸ್ ಮಾಡ್ತಾ ಇದ್ದ ಚಿನೋ? ಇಲ್ಲಿ ನೋಡು, ಡೈಲಿ ಹಾಕಂಗಿಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೇಕು. ಟೈಮ್ ಆಯ್ತು, ಸ್ಕೇಟಿಂಗ್ ಹೋಗ್ಬೇಕಂತೆ. ಲೈಟ್ ಬರುತ್ತಾ? 3 ಗಂಟೆ ಆಯ್ತು. 3 ಗಂಟೆ ಹೋಗಲ್ಲ. ಹೌದಾ? ಅಯ್ಯಯ್ಯೋ, ಬರೋ ತನಕ ಬಿಟ್ಟಿಲ್ಲ. ರೆಡಿ ವಾಚ್ ತಂದ. ಖುಷಿ ಆಯ್ತು? ಎಷ್ಟು ಖುಷಿ ಆಯ್ತು? 3 ಗಂಟೆ. ಎಷ್ಟು ಖುಷಿ ಆಯ್ತು ನಿಂಗೆ? ನಂಗೆ ವಾಚು ತುಂಬಾ ಖುಷಿ ಆಯ್ತಾ? ಥ್ಯಾಂಕ್ಸ್ ಹೇಳ್ದ ಡ್ಯಾಡಿಗೆ? ಎಲ್ಲ ಹೇಳ್ದೆ? ಥ್ಯಾಂಕ್ ಯು ಡ್ಯಾಡಿ ಅಂತ ಹೇಳು. ಥ್ಯಾಂಕ್ ಯು ಡ್ಯಾಡಿ. ಅಯ್ಯೋ ಹಿಂಗಾಯ್ತಲ್ಲ. ಚೆನ್ನಾಯ್ತು, ತೋರ್ಸು. ನಿಮ್ಮ ಮಗಳು ಏನು ಕೇಳಲ್ಲ ಅಂತ ಹುಡುಗಿಗೆ ಏನು ತರಲ್ಲ ಅಲ್ವಾ? ಅಮ್ಮ ನಂಗೆ ವಾಚ್ ಕೊಟ್ಟಿ ಕೊಡಲ್ಲ. ತೋರ್ಸು. 3 ವಾಚ್ ಇದೆ ಬಿಡು. 4 4 3 ಗಂಟೆ ಎಲ್ಲ ಸೆತ್ತಾಯ್ತು. ತಾತ ಸತ್ತಿಲ್ಲ. ತಾತ ಸತ್ತಿಲ್ಲ ಅಂದ. ತಾತ ಬಾಯಿ, ಈ ವಾಚ್ ಕದ್ದೇ ಇಲ್ಲ. ಅಯ್ಯೋ ಕೈ ನೋವುತ್ತಲ್ಲ. ಕೈ ನೋವುತ್ತಲ್ಲ ಅಂದಾನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಊರಿಂದ ಬಾಳೆಹಣ್ಣು ತೊಗೊಂಡು ಬಂದರೆ ನನಗೆ ಈ ಅವಲಕ್ಕಿ ಬಾಳೆಹಣ್ಣು ಮಾಡಲೇಬೇಕು. ಅಂದರೆ ಬಾಳೆಹಣ್ಣು ಚೆನ್ನಾಗಿ ಬಲ್ತು, ನಾವೇನೂ ಕೆಮಿಕಲ್ ಹಾಕ್ದಲ್ಲೇ ಹಣ್ಣಾಗುತ್ತಲ್ಲ, ಅದರ ರುಚಿನೇ ಬೇರೆ ಇರುತ್ತೆ. ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು, ಅದಕ್ಕೆ ಸ್ವಲ್ಪ ಏಲಕ್ಕಿ, ಬೆಲ್ಲ, ಬಾಳೆಹಣ್ಣು, ಸ್ವಲ್ಪ ಈ ಏಲಕ್ಕಿ ಪುಡಿ ಹಾಕಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಸಖತ್ತಾಗಿರುತ್ತೆ. ನಂಗೆ ತುಂಬ ಇಷ್ಟ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ 1 ಕಪ್ ಮಾಡಿಕೊಟ್ಟೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಊರಿಂದ ಬಂದಮೇಲೆ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಅವತ್ತಿನ ವ್ಲಾಗ್ನಲ್ಲೇ ನಿಲ್ಲಿಸಿದ್ದೆ. 2 ಡೇಸ್ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವರು ಕೂಡ ಕೆಲಸಕ್ಕೆ ಹೋದರು. ಸುಮಾರು ಒಂದು 8-10 ದಿನದಿಂದ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಆಗಿತ್ತಲ್ಲ ಅಂತ ಹೇಳಿ. ಇನ್ನು ಮಧ್ಯಾಹ್ನದ ಅಡುಗೆಗೆ ನಾನು ಹೆಸರು ಕಾಳನ್ನ ನೆನಾಕ್ತಾ ಇದ್ದೀನಿ. ಬೇಗನೆ ಅಡುಗೆ ಮಾಡ್ಕೊಂಡ್ಬಿಟ್ಟೆ, ಯಾಕೆ ಅಂತಂದರೆ ಕ್ಲಾಸ್ ಇತ್ತು ಇವತ್ತೂ ಕೂಡ ಸ್ಕೇಟಿಂಗ್. ಸೊ ಹಾಗಾಗಿ ಓಕೆ, ಬೇಗ ಅಡುಗೆ ಮುಗಿಸ್ಕೊಂಬಿಡೋಣ. ಏನಂದರೆ ನನ್ನ ಮಗನ ರೆಡಿ ಮಾಡೋಷ್ಟೊಳಗೆ ನಂಗೆ ಸಮಯ ಆಗೋಗುತ್ತೆ. ಮತ್ತು ಆಮೇಲೆ ಅಡುಗೆ ಮಾಡೋಕ್ಕಾಗಲ್ಲ. ಊಟ ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ಅವರಲ್ಲಿ ಸ್ಕೇಟಿಂಗ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೆಸರು ಕಾಳು ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ, ಕರಿ ಥರ ಸಾಂಬಾರು. ಅದಕ್ಕೆ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನು ಈಸಿಯಾಗಿ ಮಾಡ್ಕೊಬೋದು. ಫಸ್ಟು ಈರುಳ್ಳಿನ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಾಪ್ ಮಾಡಿದ್ರೆ ಒಂದು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ.
ಕಟ್ಟಿಂಗಲ್ಲಿ ಕೂಡ ಕೆಲವೊಂದು ಪಲ್ಯಗೆ ಇದೇ ಥರ ಕಟ್ಟಿಂಗ್ ಮಾಡಿದ್ರೆ ಪಲ್ಯ ಅದೇ ಥರ ಬರುತ್ತೆ ಅನ್ನೋ ಥರ ಇರುತ್ತೆ. ಬಟ್ ನನಗದು ಹಂಗೆ ಅನಿಸುತ್ತೆ. ಇನ್ನು ಅದೇ ಚಾಪರ್ಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಚಾಪ್ ಮಾಡ್ಕೊಳ್ತೀನಿ. ತರಿಯಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ನಿಮಗೆ ಈ ಚಾಪರ್ದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸುಮಾರು 2 ವರ್ಷ ಆಯಿತು ಅಂದ್ಕೊಳ್ತೀನಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೇ ಇದೆ. ಬೇಗ ಕೆಲಸನೂ ಆಗಿಬಿಡುತ್ತೆ. ಈರುಳ್ಳಿ ಕಟ್ಟಿಂಗ್ ಎಲ್ಲ ಬೇಗನೂ ಆಗುತ್ತೆ. ಇನ್ನು ಸೀಮೆ ಬದನೆಕಾಯಿ ಒಂದು 3 ಇತ್ತು, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಪಲ್ಯಗಳನ್ನ ನಾವು ತುಂಬ ವೆರೈಟಿಲಿ ಮಾಡ್ಕೊಬೋದು. ಸಿಂಪಲಾಗಿ ಮಾಡ್ತೀನಿ ಅಂದರೆ ಈ ಥರ ಮಾಡ್ಬೋದು. ಹೆವಿ ಮಸಾಲ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಅಂದರೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಕೊಬೋದು. ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ಇನ್ನು ಫಸ್ಟ್ ಪಲ್ಯ ಮಾಡ್ಕೊಂಬಿಡ್ತೀನಿ. ಗ್ರೇವಿ ನಾನು ಬಂದುಬಿಟ್ಟು ರೈಸ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋದು. ಈರುಳ್ಳಿಗೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ತೆಂಗಿನಕಾಯಿ ಚಾಪ್ ಮಾಡಿಟ್ಟಿದ್ನಲ್ಲ ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ, ಜೀರಿಗೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಕಾಯಿ ಹಾಕೋದ್ರಿಂದ ಕಾಯಿದು ಏನು ಎಕ್ಸ್ಟ್ರಾ ತೆಂಗಿನ ಎಣ್ಣೆ ಏನಿದೆಯಲ್ಲ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚಾಪ್ ಮಾಡಿಟ್ಟಿದ್ದ ಸೀಮೆ ಬದನೆಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇನ್ನು ಇದರೊಳಗೆ ನಾನು ಬೇಗ ಕರಿ ರೈಸ್ ಮಾತ್ರ ಸೂಪರಾಗಿ ಆಗುತ್ತೆ. ಇದು ತುಂಬ ವರ್ತಿದೆ. ಇವಾಗ ಗ್ಯಾಸ್ಗೆ ಪ್ರಾಬ್ಲಮ್ಮೇ ಇಲ್ಲ. ಎಲ್ಲ ಥರ ಅಡುಗೆನೂ ಇದರಲ್ಲೇ ಮಾಡ್ಕೋಬೋದು. ಇದರೊಳಗೆ ಒಗ್ಗರಣೆ ಹಾಕೋದಕ್ಕೊಂದು ಆಪ್ಷನ್ ಇರುತ್ತೆ. ಅದನ್ನು ನಾನು ಆನ್ ಮಾಡಿಕೊಂಡು ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2-3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಕ್ಕೆಲ್ಲ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಇಷ್ಟನ್ನು ರುಚಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಲ ಫ್ರೈ ಮಾಡಿ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಬೇರೆ ಏನಾದರೂ ತರಕಾರಿ ಇದ್ರೂ ನೀವು ಹಾಕ್ಕೋಬೋದು. ಬರೀ ಹೀರೆಕಾಯಿ ಇದ್ದರೆ ಹಾಕ್ಕೋಬೋದು. ಹೀರೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ, ಆಲೂಗೆಡ್ಡೆ ಈ ಥರ ಮಿಕ್ಸ್ ಮಾಡಿ ತರಕಾರಿ ಚೇಂಜ್ ಮಾಡ್ಕೋಬೋದು. ಇನ್ನು 1 ಅವರ್ ನೆನೆಸಿಟ್ಟಿದ್ದ ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಹೆಸ್ರು ಕಾಳಿನಿಂದ ಯಾಕೆ ಮಾಡಿದೆ ಅಂದರೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ವಿಜಿಲ್ಗೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 30 ಮಿನಿಟ್ಸ್ ಆಗುತ್ತೆ ವಿಜಿಲ್ ಬರೋದಕ್ಕೆ. ಅಷ್ಟರೊಳಗೆ ಕಾಳಲ್ವ ಚೆನ್ನಾಗಿ ಬೇಯಬೇಕದು. ತುಂಬ ಸಾಫ್ಟಾಗಿ ಬೆಂದರೆ ಸಾಂಬಾರು ರುಚಿಯಾಗುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟೆ. ಕೆಲಸ ಹೆಂಗೆ ಓಡ್ತಾ ಇರುತ್ತೆ ಅಂತಂದರೆ ನನಗೆ ಎಲ್ಲಿ ಟೈಮ್ ಆಗೋಗುತ್ತೆ ಸ್ಕೇಟಿಂಗ್ ಕ್ಲಾಸ್ಗೆ ಆ ಥರ ಟೆನ್ಷನ್ ಆಗ್ತಾ ಇರುತ್ತೆ. ಅಡುಗೆ ರೆಡಿ ಆಗಬೇಕು. ಸೊ ನಾನು ನಾನು ಅಡುಗೆ ಮಾಡಿದ್ರೆ ತಡ ಆಗೋದಿಲ್ಲ. ಯಾವಾಗ ನನಗೆ ವ್ಲಾಗ್ ಶೂಟ್ ಮಾಡೋದಿರುತ್ತೋ ಆವಾಗ ಸ್ವಲ್ಪ ತಡ ಆಗುತ್ತೆ. ಸಾಂಬಾರು ರೆಡಿ ಇದೆ, ಬೇಕಂದರೆ ಒಗ್ಗರಣೆ ಹಾಕ್ಕೋಬೋದು. ಒಗ್ಗರಣೆ ಹಾಕೋ ಅವಶ್ಯಕತೆ ಏನೂ ಇಲ್ಲ. ಮೊದಲೇ ಒಗ್ಗರಣೆ ಹಾಕಿರೋದ್ರಿಂದ ಡೈರೆಕ್ಟಾಗಿ ಸಾಂಬಾರನ್ನ ಯೂಸ್ ಮಾಡ್ಕೋಬೋದು. ಇನ್ನು ಅದೇ ಕುಕ್ಕರ್ಗೆ ರೈಸ್ ಇಟ್ಬಿಟ್ಟು ನಾನು ಪ್ರೀತಮ್ನ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತೀನಿ. ರೈಸ್ದು ಅಷ್ಟೇ ಟೆನ್ಷನ್ನೇ ಇರೋದಿಲ್ಲ. ಆರಾಮಾಗೆ ಅನ್ನ ಆಗಿಬಿಡುತ್ತೆ, ಗೊತ್ತೇ ಆಗೋದಿಲ್ಲ, ಆಟೋಮೆಟಿಕ್ ಆಫ್ ಆಗಿರುತ್ತೆ. ಇನ್ನು ಈ ಹುರುಳಿಕಾಳು ಹಪ್ಪಳ ಇತ್ತಲ್ಲ ಅದನ್ನು ಸೈಡಿಗೆ ಸ್ವಲ್ಪ ಬಾಯ್ಲ್ ಮಾಡಿಕೊಂಡೆ. ಇಷ್ಟು ಅರ್ಜೆಂಟಾಗಿ ಯಾಕೆ ಅಡುಗೆ ಮಾಡ್ತೀನಿ ಅಂತಂದರೆ ಪ್ರೀತಮ್ ನಿದ್ದೆ ಮಾಡೋ ಟೈಮು. ಅವ್ನು ನಿದ್ದೆ ಮಾಡಿಲ್ಲ ಅಂದರೆ ಸ್ಕೇಟಿಂಗ್ ಟೈಮಲ್ಲಿ ಅವ್ನು ತುಂಬ ಅಪ್ಸೆಟ್ ಆಗಿಬಿಡ್ತಾನೆ. ಹಾಗಾಗಿ ಬೇಗ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿದ್ರೂ ಸೂಪರ್ ಆಗಿರುತ್ತೆ ಮತ್ತು ನ್ಯೂಟ್ರಿಷನ್ ಆಗಿ ಕೂಡ ಇರುತ್ತೆ. ನಮಗೆ ಕ್ಯಾರೆಟ್ ಇದೆ, ಸೌತೆಕಾಯಿ ಇದೆ ಮತ್ತು ಮೊಸರು, ಅದ್ರಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಮತ್ತು ಹೆಸರು ಕಾಳು ಹಾಕಿರೋ ಸಾಂಬಾರು, ಮೊಟ್ಟೆ, 2 ಪ್ರೋಟೀನ್ ಜಾಸ್ತಿ ಇರುತ್ತೆ. ಮತ್ತು ವೆಜಿಟೇಬಲ್ಗೆ ನಾನು ಸೀಮೆ ಬದನೆಕಾಯಿ ಮತ್ತು ಹುರುಳಿಕಾಳು ಹಪ್ಪಳ ಹಾಕಿದ್ದೀನಿ. ಸೂಪರ್ ಟೇಸ್ಟಿಯಾಗಿತ್ತು. ಪ್ರೀತಮ್ ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ದ. ಪ್ರಗತಿಗೂ ಅಷ್ಟೇ. ಇನ್ನು ಪ್ರೀತಮ್ನ ಮಲಗಿಸಿ ನಾನು ರೆಡಿ ಆಗ್ತಾ ಇದ್ದೀನಿ. ಇಮಿಡಿಯೇಟಾಗಿ ಇದೆಲ್ಲ ಆದ ತಕ್ಷಣ ನಾನು ರೆಡಿ ಆಗಬೇಕು. ನಾನು ಕ್ಲಾಸ್ಗೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ ಮತ್ತು ಅಲ್ಲೇ ಇರ್ತೀನಲ್ಲ, ಹಾಗಾಗಿ ನಾನು ಕೂಡ ಫ್ರೆಶ್ ಅಪ್ ಆಗೇ ಹೋಗ್ತೀನಿ. ಇದು ಆಯಿಲ್ ತುಂಬ ಚೆನ್ನಾಗಿದೆ. ಅಂದರೆ ಓವರ್ ನೈಟ್ ಬಿಟ್ಟರೆ ಅಷ್ಟು ಸ್ಕಿನ್ನಿಗೆ ಚೆನ್ನಾಗಿರಲ್ಲ. ನಾವು ಏನೇನೀಗ ಫ್ರೆಶ್ ಅಪ್ ಆಗ್ತೀವಿ ಅನ್ಬೇಕಾದ್ರೆ ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ನಾವು ಸ್ನಾನ ಮಾಡಿಕೊಂಡ್ರೆ ತುಂಬ ಒಂಥರ ಸ್ಕಿನ್ ಸಾಫ್ಟ್ ಮತ್ತು ಶೈನಿಂಗ್ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತು ನೆಕ್ಕಿಗೆ ತುಂಬ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾಯಿದ್ದೀನಿ. ನನಗೆ ನೆಕ್ಕಲ್ಲಿ 2 ಲೈನ್ ಬಂದಿದೆ ನೋಡಿ. ಆ ಥರ ನಿಮಗೆ ಬರಬಾರ್ದು ಅಂದರೆ ಸೊ ಈ ಪ್ರಾಕ್ಟೀಸ್ನ ಮಾಡಿದ್ರೆ ಆ ಥರ ನಮಗೆ ಲೈನ್ಸ್ ಬರಲ್ಲ.
ನನಗೆ ಗೊತ್ತಿಲ್ದಂಗೆ ನನ್ನ ಮಗಳು ಇಡೀ ಮನೆಯನ್ನೆಲ್ಲ ಒರೆಸ್ಕೊಂಡು ಬಂದುಬಿಟ್ಟಿದ್ದಾರೆ. ನನ್ನ ಪಾಡಿಗೆ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ರೂಮಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೀನಿ, ನೋಡಿದ್ರೆ ಅಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾಯಿದೆ. ಯಾರು ಹಿಂಗೆ ಹಾಡು ಹೇಳ್ತಾ ಇದ್ದಾರೆ ಅಂತ ನೋಡಿ ನನ್ನ ಮಗಳು ಹೆಡ್ಫೋನ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು. ಇನ್ನು ನನ್ನ ರೂಮ್ಗೆ ಸ್ವಲ್ಪ ಏನು ವಾಶ್ ಮಾಡೋ ಬಟ್ಟೆಗಳನ್ನ ಹಾಕೋದಕ್ಕೆ ಒಂದು ಬ್ಯಾಸ್ಕೆಟ್ ಬೇಕಿತ್ತು. ಸೊ ಪ್ಲಾಸ್ಟಿಕ್ಕಿಂತ ಈ ಥರ ಜೂಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ರೀಯೂಸ್ ಆಗುತ್ತೆ, ವಾಷೇಬಲ್ ಇರುತ್ತೆ, ಮತ್ತು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಅಂತೇಳಿ ಈ ಥರ ತೊಗೊಂಡೆ. ಒಂದು ಕಾರ್ನರಲ್ಲಿ ಇಟ್ಟರೆ ವಾಶ್ ಮಾಡೋ ಬಟ್ಟೆ ಎಲ್ಲ ಅದ್ರಲ್ಲಿ ಹಾಕ್ಬೋದು. ಯಾಕೆಂದರೆ ಇವಾಗ ಪ್ರತಿಯೊಂದಕ್ಕೂ ವಾಷಿಂಗ್ ಮಿಷಿನ್ ಕೆಳಗಡೆ ಇರೋದಕ್ಕೆ ಕೆಳಗಡೆ ಹೋಗಿ ಹಾಕೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇಲ್ಲೇ ಇರಲಿ ಅಂತ. ಮತ್ತು ರೂಮ್ ಮೇಕ್ ಓವರ್ಗೆ ಒಂದಿಷ್ಟು ನನ್ನ ಮನೇಲಿ ಬೆಡ್ಶೀಟ್ ತುಂಬ ಖಾಲಿಯಾಗಿತ್ತು. ಯಾಕೆಂದರೆ ನಾನು ಎಲ್ಲನೂ ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದೆ, ಬೆಡ್ದಲ್ಲಿರೋದನ್ನೆಲ್ಲ ತೆಗೆದುಬಿಟ್ಟಿದ್ದೆ, ಕೊಟ್ಬಿಟ್ಟಿದ್ದೆ ಎಷ್ಟೊಂದು ಕಾಟನ್ ಬೆಡ್ಶೀಟ್ ಎಲ್ಲನೂ. ಸೊ ಹೊಸ್ದಾಗಿ ತೊಗೊಳ್ಳೋಣ ಅಂತೇಳಿ ತೊಗೊಳಕ್ಕೆ ಸಮಯನೇ ಸಿಕ್ಕಿರಲಿಲ್ಲ. ಅದಕ್ಕೆ ಈ ಸರಿ ಸ್ವಲ್ಪ ಕಾಟನ್ದು ಒಳ್ಳೆ ಚೆನ್ನಾಗಿರೋದು ನೋಡಿ, ಅಂದರೆ ಆನ್ಲೈನಲ್ಲಿ ತೊಗೊಳೋದ್ರಿಂದ ಸ್ವಲ್ಪ ನೋಡಿ ಮಾಡಿ ತೊಗೋಬೇಕು, ಹಾಗಾಗಿ ಸ್ವಲ್ಪ ತಡ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತರಿಸಿದ್ದೀನಿ. ಬೆಡ್ರೂಮ್ ಮೇಕ್ ಓವರ್ ಮಾಡಿದ್ಮೇಲೆ ನಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನು ಲಕ್ಕಿನ ಸುಮಾರು ಜನ ಕೇಳ್ತಾಯಿದ್ರಿ ಲಾಸ್ಟ್ ಬ್ಲಾಗಲ್ಲಿ ತೋರಿಸ್ಲಿಲ್ಲ, ಮಿಸ್ ಮಾಡಿಕೊಂಡೆ ಅಂತ. ಲಕ್ಕಿಗೆ ಈ ಮನೆಗೆ ಬಂದಾಗಿಂದ ಇಂಡಿಪೆಂಡೆಂಟ್ ವುಮೆನ್, ಯಾರ ಸಹಾಯನೂ ಬೇಡ ಮತ್ತು ಯಾರೂ ಬೇಕಾಗಿಲ್ಲ ನನಗೆ ಅನ್ನೋ ಒಂದು ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ. ಅಂದರೆ ಇರೋದಿಲ್ಲ ಅವ್ರ ಪಾಡಿಗೆ ಅವ್ರು ಯಾವುದೋ ಒಂದು ಕಡೆ ಮೂಲೆಯಲ್ಲಿ ಹೋಗಿ ಹೆಂಗಂದ್ರೆ ಹಾಗೆ ಆ ಮೂತಿ ಒಂದು ಕಡೆ ಇರುತ್ತೆ, ಕೈಕಾಲು ಒಂದು ಕಡೆ ಇರುತ್ತೆ, ಹಂಗೆ ನಿದ್ದೆ ಮಾಡೋದು ಮಾಡ್ತಾ ಇರುತ್ತೆ. ಕರೆದ್ರೂ ಬರಲ್ಲ ನೋಡಿ, ಈಗ ಕರಿತಾ ಇದ್ರೂ ಆಚೆಗೆ ಓಡ್ತಾ ಇದೆ. ಅದಕ್ಕೆ ಹೊರಗಡೆ ಇರೋದೇ ಇಷ್ಟ ಆಗಿಬಿಟ್ಟಿದೆ. ಅಲ್ಲಿ ಇಲ್ಲಿ ನೋಡ್ತಾ ಇರುತ್ತೆ, ಏನೋ ಗೊತ್ತಿಲ್ಲ, ಪಾರ್ಕಿಂಗಲ್ಲಿರುತ್ತೆ ಇಲ್ಲಾಂದರೆ ಬಾಲ್ಕನಿಲಿರುತ್ತೆ, ಹಾಗೆ ಅದ್ರದ್ದು ಇಷ್ಟಂಗೆ ಅದಿರುತ್ತೆ. ಟರ್ನಿಂಗ್ ಮಾಡ್ತಾರೆ ಹಂಗೆ ಹಿಂಗೆ, ಇಲ್ಲಿ ಹಿಂಗೆ ಬರ್ತಾರ, ಹಿಂಗೆ ಟರ್ನಿಂಗ್ ಹಾಕ್ತಾರೆ, ಕಾಲು ಎರಡು ಅಗ್ಲಿಸಿ ಹೇಳಿದ್ದು ಬ್ಯಾಲೆನ್ಸ್ ಅಂತ. ತಮಿಳವರು ಕವಿತೆ ಇನ್ನು ಸ್ಕೇಟಿಂಗ್ ಕ್ಲಾಸ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಬಂದರು. ತುಂಬ ಚೆನ್ನಾಗಿರುತ್ತೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಸ್ಕೇಟಿಂಗ್. ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಇಬ್ಬರೂ, ಅದಕ್ಕೆ ನನಗೆ ಖುಷಿ ಆಗ್ತಾ ಇರೋದು. ಅಂದರೆ ಸುಮ್ಮನೆ ನನ್ನ ಪ್ರೆಷರ್ಗೋ ಅಥವಾ ನಾನು ಜಾಯಿನ್ ಮಾಡಿಬಿಟ್ಟಿದ್ದೀನಿ ಅಂತನೋ ಹೋಗಿದ್ರೆ ನನಗೆ ಬೇಜಾರಾಗ್ತಾಯಿತ್ತೇನೋ ಬಹುಶಃ. ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ಅದು ನಂಗೆ ಖುಷಿ. ಇನ್ನು ಬಂದ ತಕ್ಷಣ ಸ್ವಲ್ಪ ಊಟ ಹಾಕ್ಕೊಟ್ಟೆ. ಅವ್ನು ತುಂಬ ಒಂದು 2 hours ಆಯಿತು ಸ್ಟಾರ್ಟ್ ಆಗಿ ಕ್ಲಾಸು. ಸೊ ಹಾಗಾಗಿ ಬಂದ ತಕ್ಷಣ ಊಟ ಕೇಳ್ದ, ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದ. ನಾನು ಸ್ವಲ್ಪ ತಲೆ ಎಲ್ಲ ಬಾಚಿಕೊಂಡು ರೆಡಿ ಆದೆ. ಇನ್ನು ನನ್ನ ಹಸ್ಬೆಂಡ್ ಬಂದರು, ಅವ್ರಿಗೂ ಕೂಡ ಊಟ ಎಲ್ಲ ರೆಡಿ ಮಾಡಿ ಹಾಕ್ಕೊಟ್ಟೆ. ಅವ್ರು ಬಂದಾಗ ಸ್ವಲ್ಪ ಚಪಾತಿ ಎಲ್ಲ ಮಾಡಿದೆ. ಏನಂತ ಅಂದರೆ ಮಧ್ಯಾಹ್ನ ನಾನು ರಿಸ್ಕ್ ತೊಗೊಂಡು ಅಡುಗೆ ಮಾಡ್ತೀನಲ್ವ, ನೈಟ್ ಕೂಡ ಅದೇ ಅಡುಗೆನೇ ನಾವು ತಿಂದ್ಬಿಡ್ತೀವಿ, ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಲ್ಲ. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸ್ಕೇಟಿಂಗ್ ಕ್ಲಾಸ್ ಇದ್ದಾಗ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಕರ್ಕೊಂಡು ಹೋಗೋಕ್ಕೆ ನಮ್ಗೆ 5:30 ಕ್ಲಾಸ್ ಅಂತ ಅಂದ್ರೂ ನನಗೆ 4:30ಇಂದನೇ ಅವ್ರು ಪ್ರಿಪೇರ್ ಮಾಡೋದು, ಅವ್ರ ವಾಟರ್ ಬಾಟ್ಲ್ ಚೆಕ್ ಮಾಡೋದು, ರೆಡಿ ಮಾಡೋದು, ಪ್ರೀತಮ್ ಸ್ನಾನ ಮಾಡಿಸೋದು, ಅವನ್ನ ಮಲಗಿಲ್ಲ ಅಂದರೆ ಮಲಗಿಸೋದು. ಸೊ ಈ ಮಲಗಿದ್ರೆ ಎಬ್ರಿಸ್ಕೊಂಡು ಮತ್ತೆ ರೆಡಿ ಮಾಡಿ ಕರ್ಕೊಂಡು ಹೋಗೋದು, ಹೀಗಾಗಿ ನನಗೆ ಆಗ್ತಾನೆ ಇಲ್ಲ. ಮತ್ತು 7 o'clock ಮುಗಿಯುತ್ತೆ, ಪ್ರಾಕ್ಟೀಸ್ ಮಾಡಿಸ್ತಾರೆ ಚೆನ್ನಾಗೆ. ಸೊ ಹಾಗಾಗಿ ಅಲ್ಲಿ ಬಂದ ತಕ್ಷಣ ಮತ್ತೆ ಇಮಿಡಿಯೇಟಾಗಿ ಅವ್ರಿಗೆ ಊಟ ಅದು ಇದು ಅಂತ ಹೇಳಿ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ. ಕಣ್ಣು ತುಂಬ ಇದಾಗ್ತಾ ಇದೆ. ಹಾಗಾಗಿ ಬೇಗ ಮಲ್ಕೊಂಡು ನಾಳೆ ವಾರ ಇರೋದ್ರಿಂದ ಬೇಗ ಇದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಕೇಳ್ತಾಯಿದ್ರಿ ಪೂಜೆ ವಿಡಿಯೋಸ್ ಹಾಕೋದೇ ಇಲ್ಲ, ಈ ನಡುವೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ. ಹಾಗೇನಿಲ್ಲ, ಹಿಂಗಾಗತ್ತೆ. ಅರ್ಲಿ ಮಾರ್ನಿಂಗ್ ಏನಾದರೂ ಅಡ್ಜಸ್ಟ್ ಮಾಡಿ ಪೂಜೆ ಮಾಡೋಕ್ಕೆ ಹೋಗ್ತೀನ, ಸೊ ಆವಾಗ ಶೂಟ್ ಮಾಡೋಕ್ಕಾಗಲ್ಲ.
ಇವತ್ತು ವ್ಲಾಗ್ ನಾನು ಏನೇನೋ ಅಂದ್ಕೊಂಡೆ, ಹೀಗೆ ಏನೇನೋ ಅಂದ್ಕೊಳ್ತೀನಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ರೊಟೀನ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಇವಾಗ ರೆಗ್ಯುಲರಾಗಿ ಸ್ಕೇಟಿಂಗ್ ಕ್ಲಾಸ್ಗೆ ಹಾಕಿದ್ದೀವಿ, ಮತ್ತು ನಮ್ಮ ಮನೇಲಿ ಯಾರಾದರೂ ಬಂದಾಗ ಹೋದಾಗ ಸ್ವಲ್ಪ ವೇರಿ ಆಗಿಬಿಡುತ್ತೆ ಅಷ್ಟೇ. ಇನ್ನು ಒಂದೇನೋ ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಏನು ಗೊತ್ತಾ, ನನಗೆ ಒಬ್ಬರು ಪ್ರೆಗ್ನೆಂಟ್ ಇರೋರು ಕಮೆಂಟ್ ಮಾಡಿದರು. ಆಗ ನಂಗೆ ಒಂದು ಐಡಿಯಾ ಬಂತು. ಐಡಿಯಾ ಅಂತ ಅಂದರೆ ಇದು ಮಾಡಿದ್ರೆ ತುಂಬ ಬೆಸ್ಟ್ ಅಂತ ನನಗನ್ನಿಸುತ್ತೆ. ಹಾಗಾಗಿ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ನನ್ನ ವಿಡಿಯೋಸ್ ಅಂತ ನಾನು ಹೇಳಲ್ಲ, ಇಂಟರ್ನೆಟ್ ಯೂಸ್ ಮಾಡ್ತಾಯಿದ್ರೆ ಅಥವಾ ಜಾಸ್ತಿ ನೀವು ಯಾವುದಾದ್ರೂ ವ್ಲಾಗ್ಸ್ಗೆ ಅಡಿಕ್ಟ್ ಆಗಿದ್ದರೆ ಅಥವಾ ಏನೋ ಒಂದು ಅದು ಅಭ್ಯಾಸ ಆಗಿರುತ್ತೆ, ಒಂದು ಪಾಡ್ಕಾಸ್ಟ್ ಕೇಳೋದು ಅಭ್ಯಾಸ ಇರುತ್ತೆ ಕೆಲವೊಬ್ಬರಿಗೆ. ಈಗ ಆಡಿಯೋ ಬುಕ್ ಅಂತ ಚಾನಲ್ಗಳಿದ್ದಾವೆ, ಆ ಬುಕ್ಸ್ನ ಕೇಳಿಸ್ಕೊಳ್ಳೋದು ಅಭ್ಯಾಸ ಆಗಿರುತ್ತೆ. ಪ್ರೆಗ್ನೆಂಟ್ ಅವ್ರಿಗೆ ಎಸ್ಪೆಷಲಿ ಏನಂತಂದರೆ ಆ ವೇವ್ಸ್ ಅಷ್ಟು ಒಳ್ಳೆಯದಲ್ಲ ಮಗುವಿನ ಬ್ರೈನ್ಗೆ ಅಂತ ಹೇಳ್ತಾರಲ್ವ. ಹಾಗಾಗಿ ಬೆಳಗ್ಗೆ ನೀವು ಎದ್ದು ಏನೋ ಕೆಲಸ ಮಾಡಬೇಕಾದ್ರೆ ರೂಮಲ್ಲಿ ನೀವು ಯಾವ್ಯಾವ ವಿಡಿಯೋ ನೋಡಬೇಕು, ನಾನು ತುಂಬ ನೋಡಿ ಅಂತ ಹೇಳಲ್ಲ, ಯಾಕೆಂದರೆ ಅವಾಯ್ಡ್ ಮಾಡಿ. ಒಂದು ಈ ಥರ ಬುಕ್ ಓದೋದು ಯಾವುದಾದ್ರೂ ನೋಡಿದ್ರೆ ಅದೊಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಯಾವುದಾದ್ರೂ ವ್ಲಾಗ್ ನೀವು ನೋಡ್ತೀರ ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ವಿಷಯ ತಿಳ್ಕೊಬೇಕು ಅಂತ ಅದನ್ನು ಸರ್ಚ್ ಮಾಡ್ತಿದ್ರೆ ಆ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು 3-4 ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಬಿಟ್ಟು ನೀವು ಫ್ರೀಯಾಗಿ ಒಂದು ಅರ್ಧ ಗಂಟೆ ಯಾವಾಗ ನೀವು ಫೋನ್ಗೆ ಅಂತ ಟೈಮ್ ಕೊಡ್ತೀರಾ, ಸೋಷಿಯಲ್ ಮೀಡಿಯಾಗೆ ಅಂತ ಟೈಮ್ ಕೊಡ್ತೀರಾ, ಆ ಟೈಮಲ್ಲಿ ಕುತ್ಕೊಂಡು ಆರಾಮಾಗಿ ನೋಡಿ. ಇಂಟರ್ನೆಟ್ ಎಲ್ಲ ಆಫ್ ಮಾಡಿಬಿಟ್ಟು, ಡೌನ್ಲೋಡ್ ಆಲ್ರೆಡಿ ಆಗಿರುತ್ತಲ್ವ, ಸೊ ಇಂಟರ್ನೆಟ್ ಎಲ್ಲ ಆಫ್ ಮಾಡಿ ಕೂತ್ಕೊಂಡು ನೋಡ್ಬೋದು. ಆ ಥರ ನೀವು ಮಾಡ್ಕೊಳ್ಳಿ ಯಾರು ಪ್ರೆಗ್ನೆಂಟ್ ಇದ್ದೀರಾ. ಮತ್ತು ಅದನ್ನು ಡಿಲೀಟ್ ಮಾಡಿ ಮತ್ತು ಇನ್ನೊಂದು ದಿವಸ ನೀವೇನಾದ್ರು ನೋಡಬೇಕು ಬೆಳಗ್ಗೆನೇ ಸ್ವಲ್ಪ ಲಿಸ್ಟ್ ಮಾಡಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಿಮ್ಮದೊಂದು ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಕೂತ್ಕೊಂಡು ನೋಡಿ. ಸೊ ಅದರಿಂದ ಮಗು ಸೇಫಾಗಿರುತ್ತೆ, ನಿಮಗೂ ಸ್ವಲ್ಪ ಇಂಟರ್ನೆಟ್ ವೇವ್ಸಿಂದ ಬೆಸ್ಟ್ ಅನಿಸುತ್ತೆ. ಮತ್ತು ಇನ್ನೊಂದೇನಂತಂದರೆ ಓವರಾಗಿ ಇನ್ಫಾರ್ಮೇಷನ್ನ ನಿಮ್ಮ ಬ್ರೈನ್ ಕಲೆಕ್ಟ್ ಮಾಡಲ್ಲ. ನನಗೆ ಅವ್ರು ಕಮೆಂಟ್ ಮಾಡಿದೆ, ಅದು ಏನೂ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಟಯರ್ಡ್ ಯಾವಾಗ ಆಗುತ್ತೆ ಗೊತ್ತಾ, ಬಾಡಿಗಿಂತ ಬ್ರೈನ್ಗೆ ಓವರ್ ಇನ್ಫಾರ್ಮೇಷನ್ ಕೊಟ್ಟಾಗ ಅದು ಏನೂ ಮಾಡೋಕ್ಕಾಗ್ದಲ್ಲ ಸ್ಟ್ರಕ್ಕಾಗಿ ಸುಮ್ಮನೆ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ತಲೆ ಭಾರ ಅನಿಸುತ್ತೆ, ಏನೋ ಕೆಲಸ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಮತ್ತು ಏನು ಗೊತ್ತಾ, ನೋಡ್ತೀರಾ, ಸ್ಕ್ರೋಲ್ ಮಾಡ್ತೀರಾ, ಯಾವುದೂ ಮೆಮೊರಿಯಲ್ಲಿರಲ್ಲ, ಮರ್ತೋಗ್ತೀರಾ, ಮತ್ತು ರಿಪೀಟ್ ನೋಡ್ತೀರಾ, ಸ್ಕ್ರೋಲ್ ಮಾಡ್ತಿರ್ತೀರಾ, ಮರ್ತೋಗ್ತೀರಾ, ಮತ್ತು ರಿಪೀಟ್. ನಮ್ಮ ತಲೆಯಲ್ಲಿ ಏನು ಉಳಿತಾ ಇದೆಯಾ ನೀವು ನೋಡಿ, ಇಡೀ ದಿನ ಎಷ್ಟು 1000 ಲಕ್ಷ ವಿಡಿಯೋ ನೋಡಿರ್ತೀರ, ಬಟ್ ನಿಮ್ಗೆ ಯಾವುದೂ ನೆನಪಿರಲ್ಲ, ಹಾಗಾಗುತ್ತೆ. ಹಾಗಾಗಿ ನಾನು ಜಸ್ಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಇದೊಂದು ನನಗೆ ಹೇಳಬೇಕನ್ನಿಸ್ತು. ನೀವು ಆ ಥರ ಮಾಡ್ಕೊಳ್ಳಿ, ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡೋದನ್ನ ತಡಿಬೋದು, ಓಕೆನಾ. ಆಮೇಲೆ ನೀವು ಕೂಡ ಅಭ್ಯಾಸ ಇವಾಗ ಬಿಟ್ಟಂತೂ ಇರೋಕ್ಕಾಗಲ್ಲ, ನೋಡ್ದಂಗೂ ಅನಿಸುತ್ತೆ ನಿಮಗೆ. ಸೊ ಇದಿಷ್ಟನ್ನು ಹೇಳಬೇಕಂತ ಅಂದ್ಕೊಂಡೆ, ಹೇಳಿ ಮುಗಿಸಿದೆ. ಇವಾಗ ನಾನು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಏನು ವಾರ ಮಾಡಬೇಕು, ರಂಗೋಲಿ ಹಾಕಬೇಕು. ಬಾಗಿಲಿಗೆ ರಂಗೋಲಿ ಹಾಕಿಲ್ಲ, ಹಿಂಗೆ ಕೆಲಸ ಅವರಿಲ್ಲ ಅಂತ ಹೇಳ್ಬಿಟ್ಟು ಇವರಿಲ್ಲ ಆಯಿತು, ರೆಗ್ಯುಲರ್ ರೊಟೀನ್ ಬರೋಕ್ಕಾಗಲಿಲ್ಲ. ಇವಾಗ ಆ ಕೆಲಸ ಮಾಡ್ಕೊತೀನಿ. ಇನ್ನು ರೂಮ್ ಮೇಕ್ ಓವರ್ ಮಾಡೋದಕ್ಕೆ, ಮೇಕ್ ಓವರ್ ಅಂತೇನಿಲ್ಲ, ಇರೋದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸೆಟಪ್ ಮಾಡೋಣ ಅಂತ. ನನಗೆ ನಾನಿರೋ ಜಾಗದಲ್ಲಿ ತುಂಬಿಲ್ಲ ಅಂದ್ರೂ ಅಟ್ಲೀಸ್ಟ್ ಇರೋ ಐಟಮ್ಗಳನ್ನ ನೀಟಾಗಿ ಇಟ್ಕೊಬೇಕಂತ ಆಸೆ, ಅದು ಹಿಂಗೆ ಇರಬೇಕಂತ ಆಸೆ ಅಷ್ಟೇ. ಅದಕ್ಕೋಸ್ಕರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ಕೇಟಿಂಗ್ ಕ್ಲಾಸ್ ನನ್ನ ಮಕ್ಕಳು ಮಾಡಿದ್ರು ಬಾಡಿ ಪೇಯ್ನ್ ನನಗೆ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳಾಗತ್ತಲ್ವ, ಹಾಗಾಗಿ ಇರಬಹುದು. ಅಡ್ಜಸ್ಟ್ ಆಗ್ತಾ ಅದು ಸರಿ ಹೋಗ್ಬಿಡುತ್ತೆ. ಇನ್ನು ಲಕ್ಕಿ ಬೆಳಗ್ಗೆ ಬಂದು ಇಲ್ಲೇ ಬಾಲ್ಕನಿಲ್ಲೇ ಮಲ್ಗಿದ ಎದ್ದ ತಕ್ಷಣ ಅವಳದೇ ದರ್ಶನ. ಬಾಗಿಲೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ರಂಗೋಲಿ ಹಾಕಿ ಬರೋಣ, ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ಬಂದೆ. ನಮ್ಮ ಲಕ್ಕಿ ನೋಡಿ ಈ ಥರ ಆ ಸ್ಟೇರ್ ಕೇಸ್ ಮೇಲೆ ಅದು ಮಧ್ಯದಲ್ಲಿ ಒಂದು ವ್ಯೂ ಕಾಣುತ್ತೆ, ಅಲ್ಲೇ ಕುತ್ಕೊಂಡು ನೋಡ್ತಾ ಇರುತ್ತೆ, ಅದು ಬೇರೆಲ್ಲೂ ಹೋಗೋದಿಲ್ಲ. ಆಮೇಲೆ ಸುಮಾರು ಜಾಗದಲ್ಲಿ ಹೋಗಿ ಮಲ್ಕೊಳ್ತಾ ಇರುತ್ತೆ ಅದಕ್ಕೆ ಇಷ್ಟ ಬಂದಂಗೆ.
ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಈ ಕೋಗಿಲೆ ಕೂಗ್ತಾನೆ ಇರುತ್ತೆ, ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಅದ್ರ ಜೊತೆಗೆ ನವಿಲು, ಸೂಪರ್ ಆಗಿರೋ ನವಿಲುಗಳಿದ್ದಾವೆ. ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ಹೋದಾಗ ನಾನು ಬರೀ ಸ್ಕೇಟಿಂಗ್ ಕ್ಲಾಸ್ ಅಟೆಂಡ್ ಮಾಡಿ ಬರ್ತಾ ಇರ್ತೀವಿ. ಅಂದರೆ ಫುಲ್ ಫೆದರ್ ಇರೋ ನವಿಲು ಕಾಂಪೌಂಡ್ ಮೇಲೆ ಕೂತಿರೋದು, ಮರದ ಮೇಲೆ ಕೂತಿರೋದು, ಎಂಥ ಒಳ್ಳೆ ವ್ಯೂ ಸಿಗುತ್ತೆ ಗೊತ್ತಾ. ತುಂಬ ಇದ್ದಾವೆ ಇಲ್ಲಿ. ಇನ್ನು ನಾನು ರಂಗೋಲಿ ಹಾಕಿ ಬರೋಷ್ಟೊಳಗೆ ಪ್ರಗತಿ ಅವಕಾಡೋ ಇತ್ತು, ಬಟರ್ ಫ್ರೂಟು, ಬೆಣ್ಣೆಹಣ್ಣು, ಅದನ್ನು ಹಾಕಿ ಸ್ಮೂದಿ ಮಾಡಿ ಇಟ್ಟಿದ್ರು. ಸೂಪರ್ ಟೇಸ್ಟಿಯಾಗಿ ಮಾಡಿದರು, ಸಕ್ಕತ್ತಾಗಿತ್ತು. ಅಂದರೆ ಸ್ವೀಟ್ ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ, ಆ ಥರ. ಮೇಲೆ ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಕುಡಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇರುತ್ತೆ, ನೆನೇನೂ ಕ್ಲಾಸ್ ಇತ್ತು ಮತ್ತು ಇವತ್ತು ಕ್ಲಾಸ್ ಇತ್ತು ಬೆಳಗ್ಗೆ ಎದ್ದ ತಕ್ಷಣ. ಬಟ್ ಈ 2 days ತುಂಬ ಸ್ವಲ್ಪ ನನಗೆ ಹೆಕ್ಟಿಕ್ ಅನಿಸುತ್ತೆ. ಆಮೇಲೆ ಹಾಗೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ, ಆ ರೊಟೀನ್ ಅಡ್ಜಸ್ಟ್ ಆಗಿಬಿಟ್ರೆ ಸರಿ ಹೋಗ್ಬಿಡುತ್ತೆ. ಇನ್ನಿವತ್ತು ಪೂಜೆ ಮಾಡೋದಿತ್ತು, ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ನಾನು ತಂದಿದ್ದ ಗಿಡದಲ್ಲಿ ಇವೆರಡು ಎಲೆ ಮಾತ್ರ ಬದುಕಿದ್ದು, ಅದನ್ನು ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ನೀರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ನಾವು ಹೊರಗಡೆಯಿಂದ ಈ ಥರ ಗಿಡ ತರ್ತೀವಿ ಗೊತ್ತಾ, 150-200 ಅಂತ ಹೇಳಿ, ಅಲ್ಲಿ ಚೆನ್ನಾಗಿರುತ್ತೆ. ಮನೆಗೆ ತಂದ ತಕ್ಷಣ ಯಾಕೆ ಗಿಡ ಹಾಳಾಗುತ್ತೆ ಅಂದರೆ ಅವರು ಯೂರಿಯಾ ಯೂಸ್ ಮಾಡ್ತಾರೆ. ಸೊ ಅದರಿಂದ ಆ ಗಿಡ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಪವರ್ಫುಲ್ ಆಗಿ ಅದು ನೋಡೋಕ್ಕೆ ಸೇಲ್ ಆಗೋ ತನಕ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಗೆ ತೊಗೊಂಬಂದು ನಾವು ಬಿಸಿಲಿಗೆ ಇಟ್ಟಾಗ ಅಥವಾ ನಾವು ರೆಗ್ಯುಲರಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಗಿಡಗಳು ಬಾಡೋಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಯೂರಿಯಾ ಹಾಕಿ ಚೆನ್ನಾಗಿ ಬೆಳೆಸಿರ್ತಾರೆ. ನಮ್ಮ ಮನೆಗೆ ತಂದ ತಕ್ಷಣ ಅದು ಸಿಗಲ್ವಲ್ಲ, ಹಾಗಾಗಿ ಗಿಡಗಳು ಹಾಳಾಗುತ್ತೆ. ನಮ್ಮ ಮನೇಲೂ ಅಷ್ಟೇ, ಎಷ್ಟೊಂದು ಗಿಡಗಳು ಟ್ರೈ ಮಾಡ್ತೀನಿ ನಾನು, ಎಲ್ಲ ಥರನೂ ಮೇಂಟೈನ್ ಮಾಡ್ತೀನಿ, ಬಟ್ ಗಿಡ ಉಳಿಯೋದೇ ಇಲ್ಲ. ಜಸ್ಟ್ ಸುಮ್ಮನೆ ಒಂದಿಷ್ಟು ಸಾಸಿವೆ ಕಾಳು ಹಾಕಿದ್ದೆ, ಮೈಕ್ರೋ ಗ್ರೀನ್ಸ್ ಅಂತ ಇವಾಗೆಲ್ಲ ಗ್ರೋ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ್ರಲ್ಲಿ ಓವರ್ ವಾಟರ್ ಆಗಿಬಿಟ್ಟಿದೆ. ನಾನಾಗಿದ್ರೆ ನೀಟಾಗಿ ಹಾಕ್ತೀನಿ, ನನ್ನ ಮಗಳು ಗೊತ್ತಿಲ್ಲದಲ್ಲೇ ಹಾಕಿರೋದು, ಇದೇನು ಗಿಡ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಸಾಸಿವೆ ಎಲ್ಲ ಬೂಸ್ಟ್ ಬಂದಂಗಾಗಿ ಹೋಗಿದೆ, ಇಲ್ಲ ಅಂದರೆ ಸೂಪರಾಗಿ ಬರ್ತಾಯಿತ್ತು. ಅದನ್ನು ಹಾಗೆ ಹಸಿ ತಿನ್ಬೋದು. ಇವಾಗೆಲ್ಲ ಅದನ್ನು ತುಂಬ ತಿಂತಾರೆ, ಜಾಸ್ತಿ ನ್ಯೂಟ್ರಿಷನ್ ಇದೆ ಅಂತ ಹೇಳ್ಬಿಟ್ಟು. ಈ ಸಬ್ಜಾ ಸೀಡ್ಸ್ ಇರ್ಬೋದು, ಆಲಿಮ್ ಸೀಡ್ಸು, ಮೆಂತ್ಯ, ಗೋಧಿ, ಸೂರ್ಯಕಾಂತಿ ಬೀಜ, ಇದನ್ನೆಲ್ಲನೂ ಹಾಕಿ ಅದ್ರಲ್ಲಿ ಬರೋ ಎಲೆಯಿಂದ ಒಂದು ಇನ್ನೇನು ಗ್ರೋ ಆಗೋಕ್ಕೆ ಮುಂಚೆ ಕಟ್ ಮಾಡಿ ಅದನ್ನು ಸಲಾಡ್ ಥರ ತಿಂತಾರೆ. ಬಟ್ ಆ ಥರ ಮಾಡೋದ್ರಿಂದ ಸೀಡ್ಸ್ಗೆ ಕಷ್ಟ ಆಗ್ಬೋದು, ಜಾಸ್ತಿ ಸೀಡ್ಸ್ ವೇಸ್ಟ್ ಆಗುತ್ತೆ. ಈಗ ನೋಡಿ, ಒಂದಿಷ್ಟು ದಂಟಂತ ಬೆಳೆದ್ರೂ ಅಟ್ಲೀಸ್ಟ್ ಒಂದು ಗಿಡ ನಾವು ಬೀಜಕ್ಕೆ ಬಿಟ್ಟರೆ ಎಷ್ಟೊಂದು ಬೀಜ ಸಿಗುತ್ತೆ. ಇಲ್ಲ ನಾವು ಬರೀ ಇದರಲ್ಲೇ ಕಟ್ ಮಾಡ್ತೀವಿ, ಬೀಜ ಮಾಡಲ್ಲ ಅಂದಾಗ ಬೀಜಗಳ ಉತ್ಪತ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಮೈಕ್ರೋಗ್ರೀನ್ಸ್ ಸ್ವಲ್ಪ ಜಾಸ್ತಿ ಅದೇ ಟ್ರೆಂಡ್ ಆಗಿಬಿಟ್ರೆ ಬೀಜಗಳಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ನನಗನ್ಸುತ್ತೆ. ಇನ್ನು ಮಕ್ಕಳಿಗೆ ಮಸಲ್ಸ್ ಸ್ಟ್ರಾಂಗ್ ಆಗಲಿ ಅಂತ ಹೇಳಿಬಿಟ್ಟು, ಅಥವಾ ಡೈಲಿ ಅವ್ರಿಗೇನಾದರೂ ಒಂದು ಏನೋ ಸ್ಮೂದಿ ಅಥವಾ ಬ್ರೇಕ್ಫಾಸ್ಟ್ ಮಿಸ್ ಆದಾಗ ಏನಾದರೂ ಕೊಡೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನೂ ಇಲ್ಲ, ಮನೆಯಲ್ಲೇ ಬಾದಾಮಿ ಗೋಡಂಬಿ ಇತ್ತು, ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು, ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಮಖಾನ, ಕಲ್ಲು ಸಕ್ಕರೆ ಮತ್ತು ಈ ಕುಂಬಳಕಾಯಿ ಬೀಜ ಇಷ್ಟನ್ನು ತರಿಸಿ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೆಂಗೆ ಅಂತಂದರೆ, ಅಕಸ್ಮಾತ್ ಏನಾದರೂ ಬೆಳಗ್ಗೆ ನನಗೆ ಬ್ರೇಕ್ಫಾಸ್ಟ್ ಲೇಟ್ ಆದರೆ ಪ್ರೀ ಬ್ರೇಕ್ಫಾಸ್ಟ್ ಥರ ಮಾಡಿಕೊಡ್ಬೋದು. ಬಾಣಲಿಗೆ ತುಪ್ಪ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸೀಡ್ಸ್ ಎಲ್ಲ ಹಾಕಿ ಲಾಸ್ಟಲ್ಲಿ ಈ ಏನು ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಒಂದ್ಸರಿ ಮಖಾನ ಫ್ರೈ ಮಾಡ್ಕೋಬೇಕು. ಇದನ್ನ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿಟ್ಕೊಂಡ್ರೆ ಒಂದು ಪೌಡರ್ ರೆಡಿ ಆಗುತ್ತೆ. ಇದನ್ನು ಬೆಳಗ್ಗೆ ಹೊತ್ತು ನೀವು ಏನಾದರೂ ಬ್ರೇಕ್ಫಾಸ್ಟ್ ಲೇಟ್ ಆಯಿತು ಅಂದರೆ ಒಂದು 2 ಪಚ್ಚ ಬಾಳೆಹಣ್ಣು, ಈ 1 ಸ್ಕೂಪ್ ಅಷ್ಟು ಪೌಡರು, ಒಂದು ಸ್ವಲ್ಪ ತೆಂಗಿನ ಹಾಲು, ನಾರ್ಮಲ್ ಹಾಲು ಕುಡಿಯೋಂಗಿದ್ರೆ ನಾರ್ಮಲ್ ಹಾಲು ಹಾಕಿ ಚೆನ್ನಾಗಿ ರುಬ್ಬಿ, ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಇಲ್ಲಾಂತಂದರೆ ಈ ಎಕ್ಸ್ಟ್ರಾ ಏನಾದರೂ ನೀವು ಆ್ಯಡ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಇದು ಬೇಸಿಕ್ಕಾಗಿ ಹಿಂಗೆ ಮಾಡಿ ಒಂದೊಂದು ಗ್ಲಾಸ್ ಕುಡಿದ್ರೂ ಆಗುತ್ತೆ. ಗಂಜಿ ಒಂದಿನ ಇದು ಆ ಥರ ಕೊಡ್ಬೋದು. ಇಲ್ಲ ಅಂತಂದರೆ ಇನ್ನೂ ಏನಾದರೂ ಸ್ವೀಟ್ ಏನಾದರೂ ಮಾಡಿದರೆ ಅದ್ರ ಮೇಲೆ 1 ಸ್ಕೂಪ್ ಹಾಕ್ಕೊಂಡು ತಿನ್ಬೋದು. ಚಪಾತಿ ಮಾಡಿದ್ರೆ 1-2 ಸ್ಕೂಪ್ ಹಾಕಿ ಚೆನ್ನಾಗಿ ಚಪಾತಿ ಥರ ಹಿಟ್ಟಲ್ಲೇ ಕಳಿಸ್ಬಿಟ್ಟು ಅದ್ರ ಜೊತೆನೂ ಹಾಕಿ ಕೊಡ್ಬೋದು. ಸೊ ಈ ಥರ ಮಕ್ಕಳಿಗೆ ಡೈಲಿ 1 ಸ್ಪೂನ್ ಕೊಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಸಿ, ಮತ್ತು ಒಂದ್ಸರಿ ಮಾಡಿದ್ರೆ ಇದು ತುಂಬ ಆಗುತ್ತೆ ಪೌಡರ್. ನೀವು ನೋಡ್ತಾ ಇದ್ದೀರಲ್ಲ, ಒಂದು 2 ಬಾಕ್ಸ್ ಫುಲ್ ಆಗಿದೆ ನನಗೆ. ಸುಮಾರು ದಿನ ಯೂಸ್ ಮಾಡ್ಬೋದು, ತಿಂಗ್ಳುಗಟ್ಟಲೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡೆ, ಬೇಕಾಗುತ್ತೆ ಮಕ್ಕಳಿಗೆ ಅಂತ ಹೇಳಿ. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ಒಂದೊಂದ್ಸರಿ ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಟೈಮ್ ಆಗೋದಿಲ್ಲ, ಬೇಗ ಹೊರಟ್ಬಿಡ್ತಾರೆ. ಆ ಟೈಮಲ್ಲಿ ಈ ಥರ ಸ್ಮೂತಿ ಏನಾದರೂ ಮಾಡ್ಕೊಡ್ಬೋದು. ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದು.
ಇನ್ನು ತುಂಬ ದಿನ ಆಗಿತ್ತು ಪೂಜೆ ಮಾಡೋದಕ್ಕೂ ಸಮಯನೇ ಸಿಕ್ಕಿರಲಿಲ್ಲ, ಬರೀ ಇದೇ ಆಗೋಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಪೂಜೆನೂ ಕೂಡ ತಡ ಆಯಿತು. ಅಂದರೆ ತೆಂಗಿನಕಾಯಿ ಇಲ್ಲ ಅಂತಂದರೆ ಕಳ್ಸೋಕ್ಕೆ ಅದು ಇದು ಅಂತ ನಾನು ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿರ್ತೀನಿ ಯಾವಾಗಲೂ ಪ್ರತಿಯೊಂದು ಕೆಲಸದಕ್ಕೂ. ಅವರು ಏನೋ ಒಂದು ತಂದು ಕೊಟ್ರೇ ಮಾಡೋದು, ಇಲ್ಲ ನಾ ಹೋಗಲ್ಲ ಆ ಥರ. ಸೊ ಈಗಿಂದ ನಾನು ಈ ಒಂದು 8 ದಿನದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತಂದರೆ ಯಾರಿಗೂ ಡಿಪೆಂಡ್ ಯಾಕೆ ಆಗಬೇಕಾಗಿತ್ತು, ಯಾಕೆ ಆಗ್ತಾ ಇದ್ದೀನಿ. ಸೊ ಅದರಿಂದ ಹೊರಗೆ ಬರಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಇಲ್ಲ ಅಂತಂದರೆ ಹೋಗಿ ತೊಗೊಂಡು ಬಂದು ವಾರ ಮಾಡಬೇಕಿತ್ತು ನಾನೇ. ಬಟ್ ನಾನು ಆ ಥರ ಯಾಕೆ ಮಾಡಲಿಲ್ಲ, ಯಾಕೆ ಇಷ್ಟೊಂದು ಅವ್ರನ್ನ ಡಿಪೆಂಡ್ ಆಗ್ತಾ ಇದ್ದೀವಿ ಅಲ್ವಾ. ಸೊ ಅದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇನ್ನು ಬರೋ ಮುಂದಿನ ದಿನಗಳಲ್ಲಿ ನನ್ನ ಏನೇ ಕೆಲಸಗಳನ್ನೂ ನಾನೇ ಮಾಡ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಅಂದ್ಕೊಂಡು ಏನೇನೋ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ ಅಂತ. ಯಾಕೆ ನಮ್ಮ ಲಕ್ಕಿ ನಮ್ಮ ಮನೇಲಿ ಇರಲ್ಲ ಅಂತಂದರೆ ಈ ಥರ ಅಲ್ಲೂ ಹಿಂಗೇ ಡೈನಿಂಗ್ ಟೇಬಲ್ ಕೆಳಗಡೆ ಬಂದು ಹಿಂಗಂದ್ರೆ ಹಾಗೆ ಮಲಗಿರುತ್ತೆ. ಈ ಥರ ಮಲ್ಕೋಬೇಕು, ಅದಕ್ಕೆ ಅದು ಖುಷಿ. ಅದು ಇನ್ನು ಕೇವಲ 1 ಗಂಟೆ ಟೈಮ್ ಇದೆ. ಅಷ್ಟರೊಳಗೆ ನಾನು ಚಪಾತಿ ಮಾಡಿ ಬೇಗ ಪ್ರೀತಮ್ನ ಎಬ್ರಿಸಿ ಅವನ್ನ ಫ್ರೆಶ್ ಅಪ್ ಮಾಡಿ ಅವನಿಗೆ ಊಟ ಮಾಡಿಸಿ ನಾವೆಲ್ಲ ಊಟ ಮಾಡಿ ಸ್ಕೇಟಿಂಗ್ ಕ್ಲಾಸ್ ಹತ್ರ ಹೋಗಬೇಕು. ಈ ಒಂದು ಬ್ಯುಸಿಯಲ್ಲಿ ಹೊರಗಡೆ ಮಳೆ ಬಂದಿರೋದೇ ನನಗೆ ಗೊತ್ತಾಗಿಲ್ಲ. ಮಳೆ ಬಂದು ನಿಂತಿದೆ. ನೋಡಬೇಕು ಕ್ಲಾಸ್ ನಡೆಸ್ತಾರಾ ಅಥವಾ ಹಂಗೆ ಮಧ್ಯದಲ್ಲೇ ಕಳಿಸ್ತಾರಾ ಅಂತ ಹೇಳಿ. ಯಾವಾಗಲೂ ಜೀವನ ಎಷ್ಟು ಸುಲಭವಾಗಿರುತ್ತೆ, ಎಷ್ಟು ಸರಳವಾಗಿರುತ್ತೆ ಅಂತಂದರೆ ನಮಗೆ ಸರಳವಾಗಿ ಬದುಕೋದಕ್ಕೆ ಆಗೋದಿಲ್ಲ. ಕಷ್ಟಪಟ್ಟೆ ಬದುಕಬೇಕು, ಕಷ್ಟನ ನಮ್ಮ ತಲೆ ಮೇಲೆ ಹೊತ್ಕೊಂಡೇ ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ತಲುಪಿಟ್ಟಿದ್ದೀವಿ. ನನಗಂತೂ ರಿಯಲೈಸ್ ಆಗುತ್ತೆ, ಬಟ್ ನಾನು ಹೀಗೆ ಇರಬೇಕು, ಇಷ್ಟೇ ಸಾಕು, ಹೀಗೆ ಇಷ್ಟು ಸಿಂಪಲ್ ಆಗಿದೆ ಲೈಫ್ ಅಂತ. ಬಟ್ ಏನು ಗೊತ್ತಾ, ನಾವು ಮಾತ್ರ ಅದನ್ನ ಒಪ್ಕೊಂಡ್ರೆ ಸಾಕಾಗಲ್ಲ, ನಮ್ಮ ಜೊತೆಲಿ ಇರೋರು ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಆದಷ್ಟು ಸಿಂಪಲ್ಲಾಗಿ, ಈಸಿಯಾಗಿ, ಸರಳವಾಗಿ ಇರೋದ್ರಲ್ಲೇ ಚೆನ್ನಾಗಿ ಖುಷಿಯಾಗಿ ಬದುಕೋಣ. ಏನಂತೀರಾ? ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.